ರಾಜ್ಕುಮಾರ ನಡುರಾತ್ರಿಯ ಕಗ್ಗತ್ತಲಲ್ಲಿ ತನ್ನ ಗುರಿಯ ಕಡೆ ಹೊರಟ. ಆ ದಿನ ಜೋರಾಗಿ ಬಿರುಗಾಳಿ ಬೀಸ್ತಿದ್ದಾಗ ಹಡಗಲ್ಲಿ ಒಬ್ನೇ ಯಾರಿಗೂ ಭಯ ಪಡದೆ ಹೊಳಿತಿರೋ ಸಮುದ್ರದ ಮೇಲೆ ಹಾದು ಹೋಗ್ತಾನೆ. ಅಮ್ಮ, ಸಮುದ್ರ ಯಾಕಮ್ಮ ಹೊಳಿತಾ ಇರುತ್ತೆ? ಯಾಕಂದ್ರೆ ಸಮುದ್ರದ ಅಡಿಯಲ್ಲಿ ತುಂಬಾ ಬಂಗಾರ ಇದೆ, ಅದಕ್ಕೆ ಹೊಳಿಯತ್ತೆ. ಅಮ್ಮ, ನಿನಗ್ ಬಂಗಾರ ಅಂದ್ರೆ ಇಷ್ಟನಮ್ಮ? ಬಂಗಾರ ಅಂದ್ರೆ ಯಾವ ಹೆಣ್ಣಿಗೆ ಇಷ್ಟ ಇಲ್ಲ ಕಣೋ. ಅಮ್ಮ, ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗ್ ತಂದು ಕೊಡ್ತೀನಮ್ಮ. ನಮ್ಮಮ್ಮ ಚಿಕ್ಕೂರಲ್ಲಿದ್ಲಲ್ಲ, ಯಾವ ಆಸೆಗಳು ಇರಲಿಲ್ಲ. ಆದ್ರೆ ಹೋಗ್ತಾ ನನ್ನ ಹತ್ರ ಒಂದು ಮಾತು ತಗೊಂಡು ಹೋದ್ಲು. ಕೊಟ್ಟ ಮಾತಿಗೆ ನಾನು ಸ್ವಾರ್ಥಿನೂ ಆಗ್ತೀನಿ, ಹೇಡಿನೂ ಆಗ್ತೀನಿ, ಕೊಲೆಗಾರನೂ ಆಗ್ತೀನಿ, ಕ್ರಿಮಿನಲ್ಲೂ ಆಗ್ತೀನಿ, ವಿಲ್ಲನ್ನೂ ಆಗ್ತೀನಿ. ಕೊಟ್ಟ ಮಾತಿಗೆ ಸಾಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅವಳ ಆಸೆನೇ ನನ್ನ ಆಟ. ನೀನಿದೇ ಸಮಾಧಿ ನೋಡ್ಕೋಬೇಕ. ಮೆರಿಟ್ ಅಲ್ಲಿ ಬಂದವ್ರಮ್ಮ, ನಮ್ಮಂತರ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ. ನಿಮ್ಮ ಅಪ್ಪಿಯರು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ, ಆದ್ರೆ ಒಂದ್ ಮಿಸ್ಟೇಕ್ ಮಾಡ್ಬಿಟ್ರು. ನಿಮ್ಮನ್ನೆಲ್ಲ ನನ್ನ ಕಾಲದಲ್ಲಿ ಹುಟ್ಟಿಸ್ಬಿಟ್ರು. ಒಂದ್ ದಿವ್ಸ ಇದ್ರು ಸುಲ್ತಾನ್ ಆಗಿದ್ದು ಸಾಯ್ಬೇಕು ಅನ್ಕೋತಾರೆ. ಒಂದ್ ವೇಳೆ ಇವನಿವತ್ ಸತ್ರು ನನ್ನ ಮಾತನ್ನ ನೆರವೇರಿಸೋ ಯೋಗ್ಯತೆ ಇವನಿಗಿರ್ಲಿಲ್ಲ ಅನ್ಕೊಂಡ್ ಮರ್ತು ಬಿಡ್ತೀನಿ. ಆದ್ರೆ ಅವನಿರೋವರೆಗೂ ಈ ಮುಳ್ಳಿನ ಪ್ರಪಂಚದಲ್ಲಿ ನನ್ನ ಆಸೆ ನೆರವೇರಿಸೋ ಸುಲ್ತಾನನಾಗೇ ಇರ್ಬೇಕು. ಸಾಯೋ ದಿನ ಬಂದ್ರು ಚಟ್ಟ ಕಟ್ಟಕ್ಕೂ ಯಾರಿಗೂ ಕೆಲ್ಸ ಸಿಗಲ್ಲ. ಯಾಕಂದ್ರೆ ಅವ್ನ್ ಗೋರಿವರೆಗೂ ಸ್ವಂತ ಹೆಜ್ಜೆನೇ ಇರತ್ತೆ. ನಮ್ ಕಡೆಗೆ ಬರ್ತಿದ್ದಾನೆ.